हरि ओम। सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताव्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम देवभाषायाः कृतौ इदानीं तुरीये अन्तिमे अलातशान्ति प्रकरणे एकोननवति कारिका तद् विवृत्तिभागश्च तदवशिष्टविवृत्तिभागश्च इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य प्रकृताम् एकोननवति कारिका विवृत्तिभागं तदवशिष्टभागं च विचारयामः। ॐ कषायरहितं काषायवासं स्वरूपनिष्ठं परिपूर्णबोधं
ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ ತತ್ರ ಏಕೋನನವತಿ ಕಾರಿಕಾ ಇಮಾಂ ಕಾರಿಕಾಂ ದ್ವಿವಾರಂ ಪಠಾಮಃ. ಓಂ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಓಂ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಇದು 89ನೆಯ ಕಾರಿಕೆ. ಇದರ ಭಾಷ್ಯ ಭಾಗ ಮತ್ತು ವಿವೃತ್ತಿ ಭಾಗ ಸ್ವಲ್ಪ ಭಾಗ ಇದಿಲ್ಲ, ಅರ್ಧ ಭಾಗ ಆಗಿದೆ. ಏನಾಗಿದೆ? ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ. ಇಷ್ಟೂ ಕೂಡ ಈ ಭಾಗವನ್ನ ನಾವು ವಿಚಾರ ಮಾಡಿದ್ದೇವೆ. ಇಲ್ಲಿ ಈ ಒಂದು ಭಾಗಕ್ಕೆ ಸ್ವಾಮಿಪಾದರವರು ಅದ್ಭುತವಾಗಿ ವಿವೃತ್ತಿಯನ್ನು ಬರೆದಿದ್ದಾರೆ. ಏನು ಅಂತಂದ್ರೆ ತಾತ್ಪರ್ಯ ಮಾತ್ರ ನೋಡ್ಕೊಂಡು ಹೋಗ್ಬಿಡೋಣ. ಈ ಒಂದು ಜ್ಞಾನವನ್ನು ಮತ್ತೆ 3 ವಿಧವಾದ ಜ್ಞೇಯಗಳನ್ನು ಕೂಡ ಲೋಕ, ಲೌಕಿಕ, ಮತ್ತೆ ಶುದ್ಧ ಲೌಕಿಕ ಮತ್ತೆ ಲೋಕೋತ್ತರ, ಈ 3 ವಿಧವಾದ ಜ್ಞೇಯ ಮತ್ತೆ ಜ್ಞಾನವೂ ಕೂಡ ಈ ತ್ರಿವಿಧೆ ಅಂತ ಇದೆಯಲ್ಲ, ಅದನ್ನ ಜ್ಞೇಯಕ್ಕೂ ಹೊಂದಿಸಿಕೊಳ್ಳಬೇಕು, ಜ್ಞಾನಕ್ಕೂ ಕೂಡ ಹೊಂದಿಸಿಕೊಳ್ಳಬಹುದು ಅಂತ ಹೇಳಿ ತ್ರಿವಿಧೆ ಜ್ಞಾನೇ ತ್ರಿವಿಧೆ ಜ್ಞೇಯೇ ಇವೆರಡೂ ಕೂಡ ಇದನ್ನ ವಿದಿತೆ ಸ್ವಯಂ ಅಂತಂದ್ರೆ ತಿಳ್ಕೊಂಡ್ರೆ ಅಂತಾಯ್ತು. ಹೇಗೆ ತಿಳ್ಕೊಂಡ್ರೆ ಅಂತಂದ್ರೆ ಕ್ರಮೇಣ ಅಂತ ಹೇಳ್ಬಿಟ್ರು. ಕ್ರಮೇಣ ಅಂತ ಹೇಳಿದ್ರು. ತಿಳಿದುಕೊಂಡರೆ ಕ್ರಮೇಣ ತಿಳಿದುಕೊಂಡರೆ ಅಂತಾಯ್ತು. ತಿಳಿದುಕೊಂಡರೆ ಅಂದ್ರೆ ಏನು ಅಂದ್ರೆ 3 ವಿಧವಾದ ಈ ಒಂದು ಜ್ಞೇಯ ಅಂತ ಏನಿದೆ, ಜಾಗೃತ್ತು, ಸ್ವಪ್ನ ಮತ್ತೆ ಸುಷುಪ್ತಿ, ಇವುಗಳನ್ನ ಮುಂದಿನದನ್ನ ಹಿಂದಿನದರಲ್ಲಿ ಪ್ರವಿಲಯ ಮಾಡಿಕೊಂಡು ಅಂತ ಹೇಳಿದ್ರು. ಇದು ಇಲ್ಲಿ ನಾವು ಈ ವಾಚ್ಯಾರ್ಥವನ್ನು ತೆಗೆದುಕೊಳ್ಳಬಾರದು. ಏನು ಪ್ರವಿಲಯ ಮಾಡ್ಕೊಳ್ಳೋದಕ್ಕೆ ಜಾಗೃತ್ ಸ್ವಪ್ನ, ಅದನ್ನು ಜಾಗೃತನ್ನ ಸ್ವಪ್ನದಲ್ಲಿ ಹೇಗೆ ಪ್ರವಿಲಯ ಮಾಡ್ಕೊಳ್ಳೋದು? ಪ್ರವಿಲಯ ಮಾಡ್ಕೊಳ್ಳೋದು ಸಾಧ್ಯವಾ? ಇದನ್ನು ಭಾವರೂಪವಾದ ಒಂದು ಪದಾರ್ಥಗಳ ಏನಾಗಿದೆ? ಇದು ಏನೂ ಅಲ್ಲ. ಅಂದ್ರೆ ಇದು ಹೇಗೆ ಇದು ಮತ್ತೆ ಪ್ರವಿಲಯ ಮಾಡಿಕೊಂಡು ಏನು ಅಂತಂದ್ರೆ ಇದೇನು ಅಂದ್ರೆ ಇದರಿಂದ ಏಕತ್ವವನ್ನು ಸಾಧಿಸಿಕೊಂಡು ಅಂತ ಅರ್ಥ ಅಷ್ಟೆ. ಈಗ ಪ್ರವಿಲಯ ಮಾಡಿಕೊಂಡು ಅಂತಂದ್ರೆ ಏನರ್ಥ ಅಂತ ಅನ್ನೋದನ್ನು ನೆನ್ನೆ ಹೇಳಿತ್ತು. ಆದರೆ ಇವತ್ತು ಕೂಡ ಸ್ವಲ್ಪ, ಯಾಕೆಂದ್ರೆ ಇದು ಬಹಳ ಮುಖ್ಯವಾದ ಭಾಗ. ಈ ಪ್ರವಿಲಯ ಅಂತ ಅನ್ನೋದನ್ನ ಎಲ್ಲ ಕಡೆ ಬಳಸ್ತಾರೆ ನೋಡಿ. ಈ ಪಂಚಕೋಶ ಪ್ರಕ್ರಿಯೆಯಲ್ಲೂ ಕೂಡ ಇದು ಬರುತ್ತೆ. ಏನು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, 5 ಕೋಶ. ಈ 5 ಕೋಶಗಳನ್ನ ಮುಂದಿನ ಕೋಶವನ್ನ
ಮುಂದೆ ಹಿಂದಿನ ಕೋಶವನ್ನು ಮುಂದಿನ ಕೋಶದಲ್ಲಿ ಪ್ರವಿಲಯ ಮಾಡಿಕೊಂಡು. ಯಾಕೆ ಪ್ರವಿಲಯ? ನಾವು ಅನ್ನಮಯ ಕೋಶ ಅಂತ ಪ್ರವಿಲಯ ಹೇಗೆ ಮಾಡ್ಕೊಳ್ಳೋದು ಅಂದರೆ ಅದು ಈ ಅರ್ಥ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಪ್ರವಿಲಯ ಅಂದರೆ ಏನು? ಈಗ ಪ್ರವಿಲಯ ಅಂದರೆ ಒಂದು ಉದಾಹರಣೆಯನ್ನು ಕೊಟ್ಟು ನೋಡೋಣ, ಅರ್ಥ ಆಗ್ಬಿಡುತ್ತೆ ಬೇಗ. ಈಗ ಒಂದು ಪದಾರ್ಥ ಇದೆ ಒಂದು ಕಡೆ, ಒಂದು ಅದು 4 ಪದಾರ್ಥ ಇದೆ ಅಂತ ಇಟ್ಕೊಳ್ಳೋಣ. ಒಂದು ಬೇರೆ ಬೇರೆ ಕಡೆ ಇದೆ ಅಥವಾ ಒಂದು ಕಡೆ 4 ಪದಾರ್ಥ ಇದೆ. 4 ಬಟ್ಲಿನಲ್ಲಿ ಏನೋ ಒಂದು ಪದಾರ್ಥ ಇಟ್ಟಿರ್ತಾರೆ. ಒಬ್ಬ ಬಂದ, ನೋಡ್ದ, ಇದು ಏನಿದು ಅಂತ ನೋಡ್ದ. ಓಹೋ, ಇದು ಸ್ವಲ್ಪ ಬಾಯಿ ಹಾಕೊಂಡು ರುಚಿನೂ ನೋಡ್ದ. ಓ, ಇದು ಸಕ್ಕರೆ ಅಂತ ಹೇಳ್ದ. ಆಯ್ತಲ್ಲ, ಸರಿ, ಅವನು ಹೋದ. ಇನ್ನೊಬ್ಬ ಬಂದ, ಮತ್ತೊಂದು ಪಾತ್ರೆ ಒಂದು ಇಟ್ಟಿತ್ತು, ಏನೋ ಬಟ್ಲೆ ಇಟ್ಟಿತ್ತು, ಅದನ್ನು ನೋಡ್ದ. ಅವನು ಸ್ವಲ್ಪ ತಿಂದ. ಅವನೇನು ಮಾಡ್ದ? ಇವನು ಸಕ್ಕರೆ ಅಂತ ಹೇಳಿದ್ದ, ಅವನೇನು ಹೇಳ್ದ? ಅವನು ಓಹೋ ಶಕ್ಕರ್ ಅಂದ್ಬಿಟ್ಟ. ಸರಿ, ಆಯಿತು. ಇನ್ನೊಬ್ಬ ಬಂದ, ಅವನು ನೋಡ್ದ, ಅವನು ಶರ್ಕರ ಅಂತಂದ. ಇನ್ನೊಬ್ಬ ಬಂದ, ಇನ್ನೇನೋ ಮಧುರ ಅಂತ ಹೇಳ್ದ. ಈಗ ಇಷ್ಟೂ ಬೇರೆ ಬೇರೆ ಆಯಿತು. ಸಕ್ಕರೆ, ಶರ್ಕರಂ ಇದೆಲ್ಲ ಬೇರೆ ಬೇರೆ ಆಯಿತು, ಹೌದು ತಾನೆ? ಈಗ ಏನು ಹೇಳ್ತಾರೆ? ಈ ಸಕ್ಕರೆಯನ್ನು ಶರ್ಕರೆಯಲ್ಲಿ ಪ್ರವಿಲಯ ಮಾಡಿಕೊಂಡು ಅಂತ ಹೇಳ್ದ ಅಂತ ಇಟ್ಕೊಳ್ಳಿ. ಏನರ್ಥ ಅಂದರೆ ಸಕ್ಕರೆ ಅಂತಂದ್ರೂ ಒಂದೇ, ಶರ್ಕರ ಅಂತಂದ್ರೂ ಒಂದೇ ಅಂತ ಅರ್ಥ. ಎರಡೂ ಒಂದೇ ಅರ್ಥ. ಆದ್ದರಿಂದ ಎರಡು ಬೇರೆ ಬೇರೆಯಲ್ಲ, ಇದು ಅದರಲ್ಲಿ ಪ್ರವಿಲಯವಾಗುತ್ತೆ. ಹಾಗೆ ಮುಂದಿನದು ಕೂಡ ಅದು ಸಕ್ಕರೆಯೇ. ಹಾಗಾಗಿ ಇವೆರಡೂ ಕೂಡ ಅದರಲ್ಲಿ ಪ್ರವಿಲಯವಾಯಿತು. ಮತ್ತೆ ಮುಂದಿನದು ಅದು ಕೂಡ ಅಷ್ಟೆ. ಹೀಗೆ ಪ್ರವಿಲಯ ಅಂದರೆ ಹೀಗೆ ಏನೋ ಒಂದು ಎಂಬುದಾಗಿ ತಿಳಿದುಕೊಂಡು ಇದರಲ್ಲಿ ಭೇದವಿಲ್ಲ. ಮತ್ತು ಭೇದ ಅಂತ ನನಗೆ ಬಂತಲ್ಲ, ಅವನು ಒಂದು ಹೇಳ್ದ, ಇವನೊಂದು ಹೇಳ್ದ, ಅವನೊಂದು ಹೇಳ್ದನಲ್ಲಪ್ಪ. ಯಾಕೆ ಅಂದರೆ ಅದು ಯಾವುದು ಗೊತ್ತೇನು? ಅದು ಭಾಷಾಭೇದದಿಂದ, ಭಾಷೆ ಎಂಬ ಉಪಾಧಿಯ ಮೂಲಕ ನೋಡಿದಾಗ ಈ ಬೇರೆ 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 ಕಾಣ್ತಾ ಇದೆ ಅಷ್ಟೇ. ಇದರಲ್ಲಿ ತಾತ್ವಿಕವಾಗಿ ಯಾವ ಭೇದವೂ ಇಲ್ಲ. ಆದ್ದರಿಂದ ಅದನ್ನು ಹೇಳುವುದಕ್ಕೋಸ್ಕರ ಪ್ರವಿಲಯ ಮಾಡಿಕೊಂಡು ಅಂತ ಹೇಳಿದ್ದಾರೆ ಅಷ್ಟೆ. ಹೀಗೆ ಪ್ರವಿಲಯ ಮಾಡ್ಕೊಳ್ಳೋದು ಅಂತಂದರೆ, ಹೀಗೆ ಪ್ರವಿಲಯ ಮಾಡಿಕೊಂಡು ಏನು ಕ್ರಮೇಣ ಅಂತವ್ರು ಹೇಳಿದ್ರು. ಈ ಕ್ರಮೇಣ ಅಂತಕ್ಕಂಥದ್ದು ಯಾಕೆ ಜಾಗೃತವು ಅತ್ಯಂತ ಸ್ಥೂಲವಾಗಿದೆ. ಯಾಕೆ? ಎರಡೂ ಇದೆ ಇಲ್ಲಿ. ಈ ಒಂದು ಜ್ಞೇಯ ಪದಾರ್ಥವೂ ಇದೆ, ಮತ್ತು ಈ ಒಂದು ವಸ್ತು ಅಂತಕ್ಕಂಥದ್ದು ಇದೆ, ಮತ್ತು ಆ ಜ್ಞಾನ ಅಂತಕ್ಕಂಥದ್ದು ಇದೆ. ಜ್ಞೇಯ ಜ್ಞಾನ ಎರಡೂ ಇದೆ. ಇದು ಅತ್ಯಂತ ಸ್ಥೂಲವಾಗಿರ್ತಕ್ಕಂಥದ್ದು. ಇದಕ್ಕಿಂತ ಸ್ವಲ್ಪ ಸ್ಥೂಲತ್ವದಲ್ಲಿ ಕಡಿಮೆ ಆಯಿತು. ಎಲ್ಲಿ? ಸ್ವಪ್ನದಲ್ಲಿ. ಅಲ್ಲಿ ವಸ್ತುತಃ ಇಲ್ಲ. ಯಾವುದಿಲ್ಲ? ಜ್ಞೇಯ ಪದಾರ್ಥ ವಸ್ತುತಃ ಇಲ್ಲ, ಆದರೆ ಕೇವಲ ಜ್ಞಾನ ಮಾತ್ರ ಇರ್ತಕ್ಕಂಥದ್ದು. ಅಲ್ಲಿ ಇನ್ನು ಮುಂದಿನದರಲ್ಲಿ ಇದೂ ಇಲ್ಲ. ಆದ್ದರಿಂದ ಇನ್ನೂ ಅದು ಅತ್ಯಂತ ಸೂಕ್ಷ್ಮತಮ ಅಂತ ಹೇಳ್ಬೋದು. ಸೂಕ್ಷ್ಮತರ, ಸೂಕ್ಷ್ಮತಮ ಅಂತ ಹೇಳ್ಬೋದು. ಹೀಗೆ ಈ ಕ್ರಮ ಇರೋದರಿಂದ ಅಲ್ಲಿ ಕ್ರಮೇಣ ಅಂತ ಹೇಳ್ತಾ ಇದ್ದಾರೆ. ಮತ್ತು ವ್ಯಾವಹಾರಿಕವಾಗಿಯೂ ಕೂಡ ಇದನ್ನು ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ಈ ಒಂದು ಕ್ರಮೇಣ ಅಂತ ಹೇಳಿದ್ದಾರೆ. ಇದನ್ನು ತಿಳಿದರೆ ಅಂತ ಹೇಳಿದ್ರು. ಇಷ್ಟು ಭಾಗ ಆಗಿತ್ತು. ಈಗ ಆಯಿತು ಸ್ವಾಮಿ, ಇದನ್ನು ತಿಳಿದರೆ ನಮಗೇನಾಗುತ್ತೆ? ಇದನ್ನು ತಿಳಿದವನು ಏನಾಗುತ್ತಾನೆ? ಅವನಿಗೆ ಯಾವ ಗತಿ ಆಗುತ್ತೆ ಅಂತ ಅನ್ನೋದನ್ನ ಈ ಉತ್ತರಾರ್ಧದಲ್ಲಿ ಹೇಳಿದ್ದಾರೆ ಭಗವಾನ್ ಗೌಡಪಾದರು. ಅದನ್ನ ಇವತ್ತಿನ ಒಂದು ಏನಿಲ್ಲ, ಹಿಂದೆ ಫಲಶ್ರುತಿ ಅಂತ ಇದಕ್ಕೆ ಹೆಸರಷ್ಟೇ. ಅದನ್ನು ಹಿಂದೆ ಎಲ್ಲ ಹೇಳಿದ್ದಾರೆ. ವೇದಾಂತ ಶ್ರವಣಕ್ಕೆ, ವೇದಾಂತ ಜ್ಞಾನಕ್ಕೆ ಎಲ್ಲೇ ಇರಲಿ ಅದು ಒಂದೇ ಫಲ ಅಷ್ಟೆ. ಹಾಗಾಗಿ ಇದು ಹಿಂದೆ ಎಲ್ಲ ಹೇಳಿದೆ, ಇಲ್ಲೂ ಅದನ್ನು ಹೇಳ್ತಾ ಇದ್ದಾರೆ. ಸಂಕ್ಷೇಪ ನೋಡೋಣ. ಈ ಒಂದು ಭಾಗ, ಇವತ್ತಿನ ಭಾಗ ಏನು? ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯ. ಇದು ಫಲಶ್ರುತಿ ವಾಕ್ಯ. ಇದು ಅದನ್ನು ಇವತ್ತಿನ ಭಾಗದಲ್ಲಿ ನೋಡೋಣ. ಇನ್ನೊಂದು ಸಾರಿ ಆ ಒಂದು ಕಾರಿಕೆಯನ್ನು ಹೇಳ್ಕೊಳ್ಳೋಣ. ಯಾಕೆಂದರೆ ಈ 3 ಕಾರಿಕೆ ಇದೆಯಲ್ಲ, ಅದು ಅದ್ಭುತವಾದ ಕಾರಿಕೆ. ಇಡೀ ವೇದಾಂತ ತತ್ವನ ಹಿಡಿದಿಟ್ಟಿರ್ತಕ್ಕಂಥ ಕಾರಿಕೆ. ಭಾಷ್ಯನೂ ಲೋಕೋತ್ತರ, ವಿವೃತ್ತಿಯಂತೂ ಲೋಕೋತ್ತರ ತಮ. ಅಷ್ಟು ವಿಶಾಲವಾಗಿ ವಿಸ್ತಾರವಾಗಿ
ಬರೆದಿದ್ದಾರೆ ಸ್ವಾಮಿಪಾದರವರು. ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಲೌಕಿಕಾದಿವೇದಿನಃ ಸ್ವಯಂ ಸರ್ವಜ್ಞತಾ. ಈ ಲೌಕಿಕಾದಿ ಅಂದರೆ ಲೌಕಿಕ ಮತ್ತು ಶುದ್ಧ ಲೌಕಿಕ ಮತ್ತು ಲೋಕೋತ್ತರ, ಜಾಗೃತ್ತು, ಸ್ವಪ್ನ, ಸುಷುಪ್ತಿ, ಈ ಅವಸ್ಥೆಗಳ ಸ್ವರೂಪವನ್ನು ಯಾವನು ತಿಳಿಯುತ್ತಾನೆಯೋ, ಇದರ ಹಣೆ ಬರಹ ಇಷ್ಟು ಅಂತ ತಿಳಿಯುತ್ತಾನೆಯೋ ಅವನು ಏನಾಗ್ತಾನೆ ಅಂತಾನೆ, ಅವನು ಸ್ವಯಂ ಸರ್ವಜ್ಞತಾ. ಅವನು ಏನು ಪ್ರಾಪ್ತವಾಗುತ್ತೆ ಅಂದರೆ ಅವನಿಗೆ ತಾನೇ ತಾನಾಗಿ, ಅಂದ್ರೇನೋ ಇಲ್ಲಿ ಯಾವ ವಿಧವಾದ ಆಯಾಸವಾಗಲಿ ಸಾಧನವಾಗಲಿ ಏನೂ ಇಲ್ಲದೆ ಜ್ಞಾನ ಆಯಿತು. ಯಾವುದು? ಅವಸ್ಥಾತ್ರಯ ಜ್ಞಾನ ಆಯಿತು. ಜ್ಞಾನ ಆದ ಮೇಲೆ ಇದನ್ನು ವಿನಿಯೋಗ ಮಾಡಬೇಕಲ್ಲಪ್ಪ. ವಿನಿಯೋಗ ಮಾಡಬೇಕಾದ ಸಾಧನ ಬೇಕಲ್ಲ. ನೋಡಿ, ಇವಾಗ ಅಡುಗೆ ಪಾಕ ಜ್ಞಾನ ಅವನಿಗಾಯಿತು. ವಿನಿಯೋಗ ಮಾಡಬೇಕಾದ ಸಾಧನ ಬೇಕಲ್ಲ. ಒಲೆ ಬೇಕು, ಪಾತ್ರೆ ಬೇಕು, ಅಕ್ಕಿ ಬೇಕು, ನೀರು ಬೇಕು, ಏನೇ ಬೇಕು. ಹೀಗೆ ಇಲ್ಲಿ ಏನಿಲ್ಲ, ಯಾವ ಒಂದು ಸಾಧನ ಕರಣಗಳ ಅಪೇಕ್ಷೆಯೂ ಇಲ್ಲದೆ ಈ ಒಂದು ಜ್ಞಾನವಾಯಿತು. ಅವನೇನಾಗುತ್ತೆ? ಅವನಿಗೆ ಸರ್ವಜ್ಞತಾ, ಅವನಿಗೆ ಸರ್ವಜ್ಞತ್ವವು ಪ್ರಾಪ್ತವಾಯಿತು. ಅಂದ್ರೇನು? ಇಲ್ಲಿ ಜ್ಞಾನವಾಗುವುದಕ್ಕೂ ಸರ್ವಜ್ಞತ್ವ ಅವನಿಗೆ ಪ್ರಾಪ್ತವಾಗುವುದಕ್ಕೂ ಏನಿಲ್ಲ, ಕಾಲಾಂತರವಿಲ್ಲ. ಬೇರೆ ಎಲ್ಲ ಲೌಕಿಕ ವಿಚಾರದಲ್ಲೂ ಕೂಡ ಕಾಲಾಂತರ ಉಂಟು. ಜ್ಞಾನ ಆಯಿತು, ನಮಗೆ ಫಲ ಸಿಗಬೇಕಾದ್ರೆ ಕಾಲಾಂತರ ಆಗಬೇಕು. ಡಿಗ್ರಿ ಪಾಸ್ ಮಾಡಿಬಿಟ್ಟು ಕೆಲಸ ಸಿಗ್ಬಿಡುತ್ತಾ? ಒಂದು ಸ್ವಲ್ಪ ಕಾಯಬೇಕು. ಏನು ಮಾಡ್ತಾನೆ ಅವನು, ಇವತ್ತು ಬಾ ಅಂತಾನೆ, ಹೋಗಬೇಕು, ಮಾಡಬೇಕು. ಇಲ್ಲಿ ಹಾಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಸ್ವಯಂ ಸರ್ವಜ್ಞತೆ ಅಂತ ಹಾಕಿದರೆ. ನೋಡೋಣ. ತದೇತ ತುರೀಯ ಜ್ಞಾನಂ ಸ್ತೌತಿ. ಹೀಗೆ ಯಾವುದಿದು? ಈ ಮತ್ತು ತ್ರಿವಿಧೆ ಜ್ಞೇಯ ಇದೆಯಲ್ಲ, ಜ್ಞೇಯ ತ್ರಿವಿಧ, ಜ್ಞೇಯ ತ್ರಯ, ಅದು ಜಾಗೃತ ಸ್ವಪ್ನ ಸುಷುಪ್ತಿ. ಇದನ್ನು ತಿಳಿದುಕೊಂಡವನು ಏನಾಗ್ತಾನೆ? ಅವನಿಗೆ ಈ ನಾಲ್ಕನೆಯದು, ಅವನಿಗೆ ತುರ್ಯ ಅಂದ್ರೆ ತುರಿಯ. ಆ ನಾಲ್ಕನೆಯ ಒಂದು ಜ್ಞಾನ, ಅದೇನು ತುರಿಯ ಸ್ಥಿತಿ. ಅದನ್ನು ಸ್ತೌತಿ, ಅದನ್ನು ಸ್ತುತಿಸುತ್ತಾರೆ, ಹೊಗಳುತ್ತಾರೆ. ಇವಾಗಂತ ನೋಡಿ, ಇಂಥದ್ದು ಕಣ್ರಿ ಅಂತಂತ. ಯಾಕೆ? ಆ ಹೊಗಳುವಿಕೆಯಿಂದ ಇವನಿಗೆ ಇಲ್ಲಿ ಪ್ರಚೋದನೆ ಆಗುತ್ತೆ. ಓಹೋ, ಇದನ್ನು ತಿಳ್ಕೊಳ್ಬೇಕಪ್ಪ ಅಂತಂತ. ಆದ್ದರಿಂದ ಏನಾಗುತ್ತೆ ಅಂದರೆ, ಏನಂತ ಹೊಗಳ್ತಾ ಇದ್ನ ಅಂದರೆ ಸ್ವಯಂ ಸರ್ವಜ್ಞತಾ. ಸರ್ವಜ್ಞತಾ ಅಂತಕ್ಕಂಥದ್ದಕ್ಕೇನು? ಇಲ್ಲಿ ಮೂರೂ ಅವಸ್ಥೆಗಳಲ್ಲಿ ಯಾವುದು? ಜಾಗೃತ ಸರ್ವಂ ಜಾನಾತಿ, ಅಲ್ಲಿ ಏನು ಬರುತ್ತೋ ಎಲ್ಲ ಪ್ರವೃತ್ತಿಗಳನ್ನು ಕೂಡ ತಿಳಿತಾನೆ. ಆದರೆ ಇಲ್ಲಿ ಏನರ್ಥ ಸರ್ವಜ್ಞತಾ ಅಂತಂತಂದರೆ, ಸರ್ವಜ್ಞ ಅಂತಂದರೆ ಏನರ್ಥ ಅಂದರೆ, ಇದನ್ನು ಹಿಂದೆ ಹೇಳಿತ್ತಲ್ಲ ಬೇಕಾದ್ರೆ, ಸರ್ವಶ್ಚ ಅಸೌ ಜ್ಞಶ್ಚ ಇತಿ ಸರ್ವಜ್ಞ ತುರ್ಯ ಆತ್ಮ. ಇವನು ಸರ್ವ ಮತ್ತು ಜ್ಞ ಅಂತೇನು? ಸರ್ವಶ್ಚ ಅಸೌ ಜ್ಞಶ್ಚ ಏನಂತ ಹೇಳಿದ್ದಾರೆ ಇಲ್ಲಿ? ಕರ್ಮಧಾರಯದಿಂದ ಹೇಳಿದ್ದಾರೆ. ಅಂದ್ರೇನು? ಸರ್ವಕ್ಕೂ ಮತ್ತೆ ಆ ಜ್ಞಾನ ಇದೆಯಲ್ಲ, ಜ್ಞಾನ, ಅದಕ್ಕೂ ಕೂಡ ಏನು ಯಾವ ಅಂತರವಾಗಲಿ ಭೇದವಾಗಲಿ ಎರಡು ಬೇರೆ ಬೇರೆ ಅಂತಕ್ಕಂಥದ್ದು ಇಲ್ಲ. ಸರ್ವ ಅಂತಂದರೆ ಜ್ಞಾನ, ಜ್ಞಾನ ಅಂದರೆ ಸರ್ವ, ಅಷ್ಟೆ. ಹೀಗೆ ಎಲ್ಲವೂ ಆಗಿರುವ ಈ ಜ್ಞಾನ ಇದೆಯಲ್ಲ, ಅದು ಸರ್ವಜ್ಞ. ಅದ್ಯಾವುದದು? ತುರ್ಯ. ಅದು ತುರಿಯ ಸ್ಥಿತಿ, ಅದು ತುರಿಯ ಆತ್ಮ. ಅದು ನಾಲ್ಕನೇ ಸ್ಥಿತಿ ಆತ್ಮ. ಯಾಕೆ ನಾಲ್ಕನೇ ಆತ್ಮ ಅಂತ ಹೇಳಿದ್ದಾರೆ? ಯಾಕೆ ಅಂದರೆ ಉಪಚಾರಕ್ಕಾಗಿ ಹೇಳಿದ್ದಾರೆ ಇದನ್ನಷ್ಟೇ, ನಾಲ್ಕನೆಯದು ಅಂತ. ಮಾಯಾ ಸಂಖ್ಯಾ ತುರೀಯಂ ಪರಮಮೃತಮಜಂ ಬ್ರಹ್ಮ ಯತ್ ತನ್ನತೋಸ್ಮಿ. ಅದ್ಭುತವಾದ ಮಂಗಳ ಶ್ಲೋಕ ಅದು. ಯತ್ ಪ್ರಜ್ಞಾಲೋಕ ಭಾಸ ಪ್ರತಿಯತಿ ಮಂಗಳ ಇದೆಯಲ್ಲ, ಅದು ಈ ತುರಿಯ ಅಂತಕ್ಕಂಥದ್ದು ವ್ಯವಹಾರ ದೃಷ್ಟಿಯಿಂದ ಕ್ರಮದಿಂದ ಹೇಳಿದ್ದಾರೆ ಅಷ್ಟೇ ಹೊರತು ಇದು ಮೂರಾಯಿತು, ಈಗ ನಾಲ್ಕನೆಯದು ಅಂತಲ್ಲ. ಮತ್ತೇನು? ಆತ್ಮ. ಯಾಕೆ ಆತ್ಮ ಅಂತ ಹೇಳಿದ್ದಾರೆ ಅಂದರೆ, ಆ ಮೂರಕ್ಕೂ ಆತ್ಮ ಅಂತ ಹೇಳ್ತಾರಲ್ಲಪ್ಪ. ಯಾಕೆ? ವೈಶ್ವಾನರಾತ್ಮ, ಮತ್ತು
ವೈತಥ್ಯ ಇವನಿಗೆ ಪ್ರಾಜ್ಞಾತ್ಮ, ವೈಶ್ವಾನರಾತ್ಮ, ತೈಜಸಾತ್ಮ ಅಂತೆಲ್ಲ ಹೀಗೆಲ್ಲ ಹೇಳ್ತಾರಲ್ಲ. ಆದ್ದರಿಂದ ಇವನನ್ನು ಆತ್ಮ ತುರ್ಯ, ನಿಜವಾದ ಆತ್ಮ ಅಂತ ಹೇಳ್ತಕ್ಕಂಥದ್ದಕ್ಕೆ ತುರ್ಯ ಅಂತ ಹೇಳಿದೆ. ತದ್ಭಾವವಾಗಿ ಸರ್ವಜ್ಞತ, ಸರ್ವಜ್ಞ ಅಂತ ಅನ್ನೋದಕ್ಕೆ ಅರ್ಥವಾಯಿತು. ಈ ಸರ್ವಜ್ಞ ಇದರ ಭಾವನಾಮವೇ ಸರ್ವಜ್ಞತ ಅಥವಾ ಸರ್ವಜ್ಞತ್ವ ಅಷ್ಟೆ. ಸರ್ವಜ್ಞತ ಸ್ತ್ರೀಲಿಂಗ, ಸರ್ವಜ್ಞತ್ವ ಅಂತಕ್ಕಂಥದ್ದು ನಪುಂಸಕಲಿಂಗ, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಇಹ ಅಸ್ಮಿನ್ ಲೋಕೆ ನ ಶರೀರಪಾತೋತ್ತರಂ ಭವತಿ ಅಸ್ಯ ಮಹಾಧಿಯ ಮಹಾಬುದ್ಧೇ. ಇವನಿಗೆ ಹೆಸರಾಯಿತು, ಯಾರಿಗೆ? ಇಂತಹ ತುರಿಯ ಜ್ಞಾನವನ್ನು ಪಡೆದ ಜ್ಞಾನಿಗೆ ಹೆಸರಾಯಿತು. ಅವನಿಗೇನು? ಮಹಾಧಿಯ. ಮಹಾಧಿಯ ಅಂತಂದ್ರೆ ಏನು? ಮಹತಿ ಮತ್ತೆ ಧೀಹಿ ಯಸ್ಯ ಯಸ್ಯ ಬಹುವಚನ ಇದೆಯಲ್ಲ, ಯಾವುದು? ಮಹಾಧಿಯ ಅಂತ ಇದೆಯಲ್ಲ. ಯೇಷಾಂ ತೇ ಮಹಾಧಿಯ. ಮಹತಿ ಬುದ್ಧಿ ಯೇಷಾಂ ತೇ ಮಹತಿ ಧಿಯ ಧೀಹಿ ಮಹತಿ ಧೀಹಿ ಯೇಷಾಂ ತೇ ಮಹಾಧಿಯ. ಇನ್ನು ಮಹಾಬುದ್ಧಿ, ಅದು ಇದೇ ಅರ್ಥ. ಮಹತಿ ಬುದ್ಧಿ ಯೇಷಾಂ ತೇ ಮಹಾಬುದ್ಧಯ ಅಂತ. ಇಲ್ಲಿ ಮಹಾಧೀಯ ಅಂತ ಹಾಕಿದ್ದಾರೆ, ಇದು ಧೀಯ ಅಂತಂತ ಹಾಕಿರೋದು ಕೂಡ ನಾನು ತಪ್ಪು ಹೇಳಿದೆ. ಧೀಯ ಅಂತಕ್ಕಂಥದ್ದು ಇದು ಈ ಬಹುವಚನ ರೂಪ ಅಲ್ಲ. ಇದು ಇಲ್ಲಿ ಧಿಯ ಅಂತಕ್ಕಂಥದ್ದು ಷಷ್ಠಿ ಏಕವಚನ ರೂಪ, ಮಹಾಬುದ್ಧೇಹೇ ಅಂತಕ್ಕಂಥದ್ದು ಷಷ್ಠಿ ಏಕವಚನ ರೂಪ. ನೋಡಿ ಎಷ್ಟು ಈ ಗೊಂದಲವಾಗುತ್ತೆ. ಸರಿಯಾಗಿ ಹೇಳದೇ ಇದ್ದರೆ ಬಹಳ ಕಷ್ಟ ಇದು. ಯಾಕೆ? ಧೀಹಿ ಧಿಯೌ ಧಿಯ ಬಹುವಚನ ರೂಪ ಧಿಯ. ಮತ್ತು ಈ ಇಲ್ಲಿರ್ತಕ್ಕಂಥ ಧಿಯ ಯಾವುದು? ಧಿಯ ಧಿಯೋಹೋ ಅಂತಕ್ಕಂಥದ್ದು ಷಷ್ಠಿ ಏಕವಚನ ರೂಪ. ನಾನು ಧೀಯ ಅಂತಕ್ಕಂಥದ್ರೆ ಹೇಳಿದ್ದೆ. ಈ ಮಹಾಬುದ್ಧೇ ಅಂತ ಬಂದಿರೋದ್ರಿಂದ ಓಹೋ ಇದು ಏಕವಚನ ರೂಪ, ಆದ್ದರಿಂದ ಷಷ್ಠಿ ವ್ಯಕ್ತಿ ಏಕವಚನ ರೂಪ. ಇದು ಅಂದರೆ ಏನಾಯಿತು? ಮಹಾನ್ ಮಹಾನ್ ಯಾವುದು? ಧೀ ಮಹಲ ಮಹತಿ ಧೀಹಿ ಯಸ್ಯ ಸಹ, ಮಹತಿ ಧೀಹಿ ಯಸ್ಯ ಸಹ. ಇಲ್ಲಿಗೆ ಮಹತಿ ಬುದ್ಧಿ ಯಸ್ಯ ಸಹ ಮಹಾಬುದ್ಧಿ, ತಸ್ಯ ಮಹಾಬುದ್ಧೇ, ತಸ್ಯಾಹ ಮಹಾಬುದ್ಧೇ, ತಸ್ಯಾಹ ಮಹಾಧಿಯ ಅಷ್ಟೆ ಮಾತು. ಮಹಾಬುದ್ಧಿ ಅಯಂ, ಇವನು ಮಹಾಬುದ್ಧಿ ಅಂತ ಕರೆಸ್ಕೊತಾನೆ. ಲೌಕಿಕಾದಿ ವಿಲಯನೇನ ಸರ್ವಲೋಕ ಅತಿಶಯ ಆತ್ಮವಸ್ತು ವಿಷಯ ಬುದ್ಧಿತ್ವಾದ್ ಏವಂ ವಿಧ. ಯಾಕೆ? ಲೌಕಿಕಾದಿ ವಿಲಯನೇನ, ಅದು ವಿಲಯನ ಅಂತಂದೋದಕ್ಕೆ ನಮ್ಮ ಅರ್ಥ ಹೇಳಿದ್ವಲ್ಲ, ನೋಡ್ಕೊಂಡ್ವಲ್ಲ, ಗೊತ್ತಾಯ್ತಲ್ಲ ನಮಗೆ. ಲೌಕಿಕಾದಿ ಅಂದರೆ ಲೌಕಿಕವನ್ನ ಶುದ್ಧ ಲೌಕಿಕದಲ್ಲಿ ಮತ್ತೆ ಇವೆರಡನ್ನ ಲೋಕೋತ್ತರದಲ್ಲಿ ಪ್ರವಿಲಯ ಮಾಡಿಕೊಂಡು, ಅಂದರೆ ಯಾವ ಭೇದವೂ ಇಲ್ಲ, ಇವೆಲ್ಲವೂ ಕೂಡ ಕೇವಲ ಆತ್ಮನೇ ಅಷ್ಟೇ. ಮತ್ತೆ ಇದು ಉಪಾಧಿಯಿಂದ ನೋಡ್ತಕ್ಕಂಥದ್ದು ಅಷ್ಟೇ ಅಂತ ಪ್ರವಿಲಯ ಮಾಡಿಕೊಂಡು ಸರ್ವ ಲೋಕ ಅತಿಶಯ, ಎಲ್ಲ ಲೋಕ ಲೋಕೋತ್ತರ ಎಲ್ಲ ಇದಕ್ಕೆಲ್ಲವನ್ನು ಮೀರಿದ ಇವನು ಆತ್ಮವಸ್ತುವ ವಿಷಯವನ್ನ ಇವನು ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. ಯಾರು? ಈ ಮಹಾಧಿಯ. ಏವಂ ವಿಧ, ಇವನು ಈ ರೀತಿಯಾಗಿ ತಿಳ್ಕೊಂಡಿದ್ದಾನು. ಸಾ ಚ ಸರ್ವಜ್ಞತಾ ಜ್ಞೇಯೇ ವಿದಿತೇ ಭವತಿ ಇತಿ ಉಕ್ತತ್ವಾತ್ ಜ್ಞಾನೋತ್ತರ ಕಾಲ ಪರಿಚ್ಛಿನ್ನ ಇತಿ ಆಶಂಕೇತ. ಇದೊಂದು ಬಹಳ ಮುಖ್ಯವಾದಿದು ನೋಡಿ. ಸಾಚ ಸರ್ವಜ್ಞತಾ, ಇಂತಹ ಸರ್ವಜ್ಞತೆ ಇದೆಯಲ್ಲ, ಸರ್ವಜ್ಞತ್ವ ಅಂತ ಇದೆಯಲ್ಲ, ಅದು ಏನಾಗುತ್ತೆ? 3 ವಿಧವಾದ ಜ್ಞೇಯಗಳನ್ನು ತಿಳಿದುಕೊಂಡರೆ, ಅದರ ಸ್ವರೂಪವನ್ನು ತಿಳಿದುಕೊಂಡರೆ ಅಂತ ಹೇಳಿದ್ರು. ಓಹೋ, ತಿಳಿದುಕೊಂಡರೆ ಅಂತೇನಂದ್ರೆ ಏನಾಯಿತು ಅಂದರೆ ತಿಳಿದುಕೊಂಡ ಮೇಲೆ ಅಂತಾಯಿತು. ತಿಳಿದುಕೊಂಡ ಮೇಲೆ ಏನಾಗ್ತಾನೆ? ಇವನಿಗೆ ಜ್ಞಾನಿ ಆಗ್ತಾನೆ, ಮಹಾಧೇಯ ಆಗ್ತಾನೆ, ಸರ್ವಜ್ಞತ್ವ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಏನರ್ಥ ಅದು ಅಂದರೆ, ಹಿಂದೆ ಈ ಒಂದು ತಿಳ್ಕೊಳ್ಳುವುದಕ್ಕಿಂತ ಮುಂಚೆ ಇವನು ಮಹಾಧೀಯರಾಗಿರಲಿಲ್ಲ, ಮಹಾಬುದ್ಧಿ ಆಗಿರಲಿಲ್ಲ. ಮತ್ತೇನಾಯಿತು? ಈಗ ಮಹಾಬುದ್ಧಿ ಆದ. ಅಂದ್ರೆ ಏನಾಯಿತು? ಈ ಮಹಾಬುದ್ಧಿಗೆ
ಪರಿಚ್ಛಿನ್ನತ್ವ ಬಂದ್ಬಿಡ್ತು. ಏನಾಗುತ್ತೆ, ಓಹೋ ಹಿಂದೆ ಇರಲಿಲ್ಲ ಕಣ್ರಿ, ಈ ತಿಳ್ಕೊಂಡ ನೋಡಿ ಇವಾಗ ಆಯಿತು. ಸೊ ಹಿಂದೆ ಇರಲಿಲ್ಲ, ಮುಂದೆ ಆಯಿತು ಅಂದರೆ ಏನಾಯಿತು, ಪರಿಚ್ಛಿನ್ನತ್ವ ಪ್ರಾಪ್ತವಾಯಿತು. ಹೌದೇ? ಪರಿಪೂರ್ಣತ್ವ ಅನ್ಬೇಕಾರೇನು, ಎಲ್ಲ ಕಾಲದಲ್ಲೂ ಇರಬೇಕು, ಹಿಂದೆ ಈಗ ಮುಂದೆ. ಅದು ಇಲ್ಲ, ಹಾಗಿಲ್ಲ. ಏನು ಹೇಳಿದಿರಿ, ಜ್ಞಾನೇ ಚ ತ್ರಿವಿಧೆ ಜ್ಞೇಯೇ ಅಂತ ಹೇಳಿದ್ದೀರಿ. ಅಲ್ಲಿಗೆ ಹಿಂದೆ ಇರಲಿಲ್ಲ ಅಂತ ಆಯ್ತು. ಹಿಂದೆ ಇರಲಿಲ್ಲ ಅಂತಾದರೆ ಪರಿಚ್ಛಿನ್ನತ್ವ ಬಂತು. ಹೀಗಂತ ಯಾರೂ ಆಶಂಕಿಸಬಾರದು. ಆದ್ದರಿಂದ ಹೀಗೆ ಆಶಂಕೆ ಪಡೆದಿರಲಿ ಎಂಬುದಕ್ಕೋಸ್ಕರ ಭಗವಾನ್ ಗೌಡಪಾದರು ಏನಂತ ಹಾಕಿದ್ದಾರೆ, ಸರ್ವತ್ರ ಸರ್ವದಾ ಅಂತ. ಮತ್ತೇನು ಹೇಳ್ತಾರೆ, ಅದಕ್ಕೆ ಸರ್ವತ್ರ ಅಂತ ಹಾಕಿದ್ದಾರೆ. ಸರ್ವತ್ರ ಅಂದರೆ ಸರ್ವದಾ ಅಂತ. ಸರ್ವದಾ ಯಾವಾಗಲೂ. ಯಾವಾಗಲೂ ಅಂದ್ರೆ ಏನು, ಅಯ್ಯೋ ಈ ಜ್ಞಾನ ಆಗುವುದಕ್ಕಿಂತ ಹಿಂದೆಯೂ ನೀನು ಮಹಾದಿಯೇ, ಆಮೇಲೂ ಮಹಾದಿಯೇ. ಅದು ಏನಾಗಿದ್ದು ಗೊತ್ತೇನೋ, ಆವಾಗ ನಾನು ಮಹಾಧಿ ಅಂತ ಗೊತ್ತಿರಲಿಲ್ಲ ಅಷ್ಟೆ, ಈಗ ಗೊತ್ತಾಯಿತು ಅಷ್ಟೆ. ಈಗ ಗೊತ್ತಾದ ಮಾತ್ರಕ್ಕೆ ಹಿಂದೆ ಇರಲಿಲ್ಲ ಅಂತ ಅರ್ಥವಲ್ಲ. ಯಾರೋ ದೂರದಲ್ಲಿ ಬರ್ತಾ ಇದ್ದ, ಅವ್ರೇನು ಮಾಡ್ತಾ ಇದ್ದ, ಅವನೇನು ಮಾಡ್ದ, ಪಾಪ ಕಣ್ಣು ಪರೆ ಇತ್ತು, ಏನೋ ಆಗಿತ್ತು, ಅವನು ರಾಮ ಅಂತ ತಿಳ್ಕೊಂಡ್ಬಿಟ್ಟ. ಅವನೇನಾಗಿದ್ದ, ಅವನು ಕೃಷ್ಣ ಆಗಿದ್ದ. ಅವನು ಹತ್ರ ಬಂದ, ಓಹೋ ನೋಡಪ್ಪ ಈಗ ಗೊತ್ತಾಯ್ತಪ್ಪ ನೀ ಕೃಷ್ಣ ಅಂತ ಅಂದರೆ, ಅಯ್ಯ ಹಾಗಾದ್ರೆ ಈಗ ಅವನು ಕೃಷ್ಣ ಆದ್ನ, ನೀವು ರಾಮ ಅಂತ ತಿಳ್ಕೊಂಡಿದ್ದೆ ಅಲ್ಲೂ ಕೃಷ್ಣನೇ ಅವನು. ಹಾಗೆ ಇಲ್ಲಿ ಇದು ಭವತಿ ಸಕೃದ್ವಿದಿತೆ ಸ್ವರೂಪೆ ತಾದೃಶ ಜ್ಞಾನಸ್ಯ ಆತ್ಮಸ್ವರೂಪಾತ್ ಅನನ್ಯಸ್ಯ ವ್ಯಭಿಚಾರಾಭಾವಾದ್ ಇತ್ಯರ್ಥ. ಇನ್ನೊಂದು ಫಲ ಇದು, ಸಕೃದ್ವಿದಿತೆ ಅಂದ್ರೇನು, ಒಂದು ಸಲ ತಿಳಿದ ಮಾತ್ರಕ್ಕೆ ಅಷ್ಟೆ. ಒಂದು ಸಲ ಜ್ಞಾನವಾಯಿತು, ಒಂದು ಸಾರಿ ಏನಾಯಿತು, ಈ ಒಂದು ತ್ರಿವಿಧವಾದ ಜ್ಞೇಯ ಅದರ ಜ್ಞಾನವಾಯಿತು, ಇದರ ಹಣೆ ಬರ ತಿಳಿತು, ಸ್ವರೂಪ ತಿಳಿಯಿತು. ಏನಾಯ್ತು, ಅವನಿಗೆ ಸರ್ವಜ್ಞತ್ವ ಪ್ರಾಪ್ತವಾಯಿತು. ಆಯ್ತಲ್ಲ, ಒಂದು ಸಾರಿ ಇದು ಪ್ರಾಪ್ತವಾಯಿತು ಅಂತಾದರೆ, ಒಂದು ಸಲ ತಿಳಿಯಿತಾ ಅಂತ ಆದರೆ ಏನಾಗುತ್ತೆ, ತಾದೃಶ ಜ್ಞಾನಸ್ಯ ಆತ್ಮಸ್ವರೂಪಾದರಣ್ಯಸ್ಯ. ಅದು ಎಂತಹ ಜ್ಞಾನ, ಅದು ವೃತ್ತಿಜ್ಞಾನವಲ್ಲ. ಅದನ್ನ ಹಿಂದೆ ಹೇಳಿದ್ರು ನೋಡಿ, ಹಿಂದೆ ವೃತ್ತಿಜ್ಞಾನವೂ ಅಲ್ಲ ಇದು. ಈ ಒಂದು ತೈತ್ರಿಯದಲ್ಲೂ ಕೂಡ ನೆನ್ನೆ ಅದೇ ಬಂದಿತ್ತು, ವೃತ್ತಿಜ್ಞಾನವೂ ಅಲ್ಲ ಇದು. ವೃತ್ತಿಜ್ಞಾನವಾಗಿದ್ರೆ ಏನಾಗುತ್ತೆ, ಈಗ ನನಗೆ ವೃತ್ತಿಜ್ಞಾನ ಆಗ್ತಾ ಇದೆ, ಇದು ಸ್ವಲ್ಪ ಹೊತ್ತಿಗೆ ಆ ವೃತ್ತಿ ಹೋಗುತ್ತೆ, ಬೇರೆ ವೃತ್ತಿ ಬರುತ್ತೆ. ಏನಾಗುತ್ತೆ, ವ್ಯಭಿಚಾರ ಅನ್ನೋದು ಅಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಏನಾಗಿದೆ ಗೊತ್ತೇನು, ಈ ತರಹ ಜ್ಞಾನ ಆದರೆ ಇದು ವೃತ್ತಿಜ್ಞಾನವಲ್ಲದ್ದರಿಂದ. ವೃತ್ತಿಜ್ಞಾನ ಅಂದ್ರೇನು, ತ್ರಿಪುಟಿ ಜ್ಞಾನ. ಜ್ಞಾತೃ ಅಂತಿರಬೇಕು, ಜ್ಞಾನ ಅಂತಿರಬೇಕು, ಜ್ಞೇಯ ಅಂತ ಇರಬೇಕು, ಸಾಧನ ಅಂತ ಇರಬೇಕು, ಮತ್ತು ವ್ಯಾಪಾರ ಅಂತ ಇರಬೇಕು. ಎಲ್ಲ ತರ್ಕಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ಇವೆಲ್ಲ. ವ್ಯಾಪಾರ ಬಹಳ ಮುಖ್ಯ. ವ್ಯಾಪಾರ ಅಂದರೆ ನಮ್ಮ ಈ ವ್ಯಾಪಾರವಲ್ಲ, ಆ ತರ್ಕಶಾಸ್ತ್ರದ ವ್ಯಾಪಾರ ಅಂತಕ್ಕಂಥದ್ದಕ್ಕೆ ವ್ಯಾಪಕವಾದ ಅರ್ಥ ಇದೆ. ಅದನ್ನು ಮುಂದೆ ಒಂದು ಯಾವ ಹೇಳೋಣ ಅಂತ. ಇವೆಲ್ಲ ಇರಬೇಕು. ಆದರೆ ಇಲ್ಲಿ ಈ ಜ್ಞಾನದಲ್ಲಿ ಇದ್ಯಾವುದೂ ಬೇಕಿಲ್ಲ. ಆದ್ದರಿಂದ ಏನಾಗಿದೆ, ಇದು ನೋಡಿ, ಆತ್ಮಸ್ವರೂಪ ಅರಣ್ಯಸ್ಯ, ಇದು ತನ್ನ ಆತ್ಮಸ್ವರೂಪಕ್ಕಿಂತ ಬೇರೆಯ ಇಲ್ಲದಿರುವುದರಿಂದ ಇಂತಹ ಜ್ಞಾನ ಏನಾಯಿತು, ಒಂದು ಸಾರಿ ಆ ಜ್ಞಾನ ಆಯಿತು, ಮತ್ತು ವ್ಯಭಿಚಾರ ಅಭಾವಾದಿತ್ಯ. ಪುನಃ ಅಯ್ಯಯ್ಯೋ ಆ ಜ್ಞಾನ ಹೋಗ್ಬಿಡ್ತಲ್ಲಪ್ಪ, ವೃತ್ತಿಜ್ಞಾನದಂತೆ ಇದಾರು ಹೋಗ್ಬಿಟ್ರೆ ಏನು ಮಾಡೋದು ಅಂತಕ್ಕಂಥ ಸಂದರ್ಭ ಇಲ್ಲವೇ ಇಲ್ಲ. ಒಂದು ಸಾರಿ ಜ್ಞಾನವಾಯಿತು, ಮುಗಿದೋಯ್ತು. ಒಂದು ಸಾರಿ ಬಂದ, ಇದುವರ ತನಕ ಏನಾಗಿದ್ದ ಅವನು, ಈ 25 ವರ್ಷ ಅವನನ್ನು ಹೇ ಬ್ರಹ್ಮಚಾರಿನ್, ಹೇ ಬ್ರಹ್ಮಚಾರಿನ್ ಅಂತ ಕರೀತಾ ಇದ್ರು ಎಲ್ಲರೂ, ಹೇ ಮಾನವಕ ಅಂತ ಇದ್ರು. ಒಂದು ಸಾರಿ ಬಂದ, ಹಸೆ ಮನೆ ಮೇಲೆ ಏರ್ದ, ಮದುವೆ ಫಿಕ್ಸ್ ಆಗಿತ್ತು, ಕನ್ಯಾ ಬಂದ್ಲು, ಪಾಣಿಗ್ರಹಣ ಮಾಡ್ದ, ಪುರೋಹಿತರು ಹೇಳಿದ್ರು, ನೋಡಪ್ಪ ಇವತ್ತಿನಿಂದ ನೀನು ಗೃಹಸ್ಥ ವಿವಾಹಿತ ಅಂತ ಹೇಳಿದ್ರು. ಒಂದು ಸಾರಿ ಅವಳ ಕೈ ಹಿಡ್ಕೊಂಡ, ನಾನು ಗೃಹಸ್ಥನಾದೆ ಅಂತ ತಿಳ್ಕೊಂಡ, ಆಮೇಲಿಂದ ಮುಗಿದೋಯ್ತು. ಏನು ದಿನಾಗ್ದೂ ಅವನು ನಾನು ಗೃಹಸ್ಥನಾದೆ, ನಾನು ಗೃಹಸ್ಥನಾಗಿದ್ದೀನಿ ಈಗ ಅಂತ ಏನಪ್ಪ ಜಪ ಮಾಡಬೇಕಾ? ಏನೂ ಇಲ್ಲ. ಇದು
ನೋಡಿ, ಲೌಕಿಕವಾದ ಜ್ಞಾನಕ್ಕೆ ಇದು ಇಷ್ಟು ಹೊಂದುತ್ತೆ, ಇನ್ನು ಇದು ಅಂಥೇಳಿ ಇಲ್ಲಿ ಯಾವ ವ್ಯಭಿಚಾರವೂ ಇಲ್ಲ. ಯಾಕೆ? ತನ್ನ ಆತ್ಮನಿಗಿಂತ ಭಿನ್ನವಾಗಿಲ್ಲದಿರುವುದರಿಂದ. ಹಾಗೊಂದು ಪಕ್ಷ ಇದ್ದಿದ್ರೆ ವ್ಯಭಿಚಾರ ಆಗ್ಬೋದಾಗಿತ್ತು. ವೃತ್ತಿಜ್ಞಾನ ಎಲ್ಲ ಏನಾಗಿದೆ? ವೃತ್ತಿಜ್ಞಾನ ಎಲ್ಲ ತನಗಿಂತ ಭಿನ್ನವಾಗಿರ್ತಕ್ಕಂಥ ಜ್ಞಾನ ಇವೆಲ್ಲ. ಪುಸ್ತಕದ ಜ್ಞಾನ ಆಯಿತು, ಮೊಬೈಲ್ ಜ್ಞಾನ ಆಯಿತು, ಗಡಿಯಾರದ ಜ್ಞಾನ ಆಯಿತು, ಏನು ನನಗೆ ಭಿನ್ನವಾದ ಜ್ಞಾನ ಇವೆಲ್ಲ. ಇದು ಆ ಥರ ಅಲ್ಲ. ನಹಿ ಏತಾದೃಶ ಪರಮಾರ್ಥವಿದ ಜ್ಞಾನೋದ್ಭವ ಅಭಿಭವವು ಸ್ತಃ. ಇಂತಹ ಪರಮಾರ್ಥವಿದನಿಗೆ, ಏನನ್ನು ತನ್ನ ಸ್ವರೂಪ ಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿರುವ ಜ್ಞಾನಿಗೆ ಏನಾಯಿತು? ಓಹೋ, ಏನಪ್ಪ, ಈಗ ಜ್ಞಾನ ಉದ್ಭವ ಆಯಿತು. ಅಯ್ಯಯ್ಯೋ, ನಾಳೆಗೆ ಏನಾರು ಮರ್ತೋಗ್ಬಿಟ್ರೆ ಏನು ಮಾಡೋದು, ಹೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಉದ್ಭವನೂ ಇಲ್ಲ, ಅಭಿಭವನೂ ಇಲ್ಲ. ಅಂದ್ರೇನು? ಈಗ ನಾನು ಜ್ಞಾನಿಯಾದೆ ಅಂತಕ್ಕಂಥದ್ದಿಲ್ಲ. ಯಾಕೆ? ಈಗ ಹಿಂದೆಯೂ ಕೂಡ ಇವನು ಜ್ಞಾನಿಯೇ. ಪೂರ್ವಸಿದ್ಧ ಕರ್ತೃತ್ವ ಭೋಕ್ತೃತ್ವ ವಿಪರೀತಂ ಹಿ ತ್ರಿಷ್ವಪಿ ಕಾಲೇಶು ಅಕರ್ತಾಹಂ ಅಭೋಕ್ತಾಹಂ. ಯಾವಾಗಲೂ ಅಷ್ಟೇ ಅಕರ್ತ ಅಭೋಕ್ತದನು ಅಲ್ವಾ? ಈ ತರಹ ಜ್ಞಾನ ಇದು ಪರಮಾರ್ಥ ಜ್ಞಾನ ಅಂದರೆ. ಇದನ್ನು ತಿಳಿದವನು ಏನು, ಇವನಿಗೆ ಅಭಿಭವ ಅಂತಾಗಲಿ ಉದ್ಭವ ಅಂತಾಗಲಿ ಇಲ್ಲ. ಈ ಜ್ಞಾನಕ್ಕೆ ಅಭಿಭವ ಉದ್ಭವ ಅಂತಕ್ಕಂಥದ್ದಿಲ್ಲ. ಮತ್ತು ಭೂಮಿಕಾದಿ ಭೇದೇನ ತಾರತಮ್ಯವ. ಭೂಮಿಕಾದಿ ಭೇದೇನ ಅಂದರೆ ಇಂತಹ ಜ್ಞಾನ ನೋಡಿ ಇಲ್ಲಿ ಹೇಗಾಯಿತು? ಈ ಒಂದು ತ್ರಿವಿಧವಾದ ಜ್ಞೇಯಗಳನ್ನು ತಿಳಿದುಕೊಂಡಿದ್ದರಿಂದ ಆಯಿತು, ಜ್ಞಾನದಿಂದ ಆಯಿತು. ಆದರೆ ಇನ್ನು ಕೆಲವರಿಗೆ ಈ ಭೂಮಿಕೆ ಬೇರೆ ಬೇರೆ ಭೂಮಿಕೆ ಅಂದರೆ ಬೇರೆಯ ಒಂದು ಕೆಲವು ವಿಧಾನದಿಂದಲೂ ಆಗಬಹುದು. ಯಾವುದು ಅಂತಂದರೆ ಅದು ಯೋಗ ಇರಬಹುದು, ಅಥವಾ ಸಮಾಧಿ ಇರಬಹುದು, ಅಥವಾ ಮೂರ್ಛೆ ಇರಬಹುದು, ಅಥವಾ ಇನ್ನೂ ಏನೋ ಇರಬಹುದು. ಈ ಥರದ್ದು ಆಗುತ್ತೆ. ಆಗಲೂ ಕೂಡ ಈ ಒಂದು ಜ್ಞಾನ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಅದೇನು ಭೂಮಿಕಾದಿ ಭೇದೇನ ತಾರತಮ್ಯಂವ ಯಥಾ ಅನ್ಯೇಷಾಂ. ಅಲ್ಲಿ ಏನಾಗಿರುತ್ತೆ? ತಾರತಮ್ಯ ಅಂತಕ್ಕಂಥದ್ದು ಇರುತ್ತೆ. ಮೂರ್ಛಾದವನಿಗೆ ಒಂದು, ಇವನಿಗೆ ಒಂದು, ಅವನಿಗೆ ಒಂದು ಅಂತ. ಮತ್ತು ಆ ಪ್ರಾವಾದುಕಾನ ಯೋಗ ಸಿದ್ಧ್ಯಜ ಜ್ಞಾನವತಾಂ. ಯೋಗ ಸಿದ್ಧ್ಯಾದಿ ಜ ಜ್ಞಾನವತ. ಯೋಗ ಸಿದ್ಧ್ಯಾದಿಜ ಅಂದರೆ ಯೋಗ ಸಿದ್ಧಿಯೇ ಮೊದಲಾದವುಗಳಿಂದ ಪಡೆದುಕೊಂಡ ಹುಟ್ಟಿದ ಜ್ಞಾನದಿಂದ ಅದೇನಾಗುತ್ತೆ? ಅದಕ್ಕೆ ಉದ್ಭವ ಅಭಿಭವ ಉಂಟು. ಸಮಾಧಿವರೆಗೆ ಇರ್ತಾನೆ, ಆಮೇಲೆ ಹೋಗ್ತಾನೆ ಅಷ್ಟೆ. ಆ ತರಹ ಇಲ್ಲಿ ಇಲ್ಲ, ಅಭಿಭವ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಒಂದು ಇಲ್ಲೇ ಕಾರಿಕೆ ಅಂತ ಹೇಳಿದ್ದಲ್ಲ, ಈ ಅದ್ವೈತ ಪ್ರಕರಣದಲ್ಲಿ ಅದನ್ನು ಉದಾಹರಣೆ ಕೊಡ್ತಾ ಇದ್ದಾರೆ. ಬ್ರಹ್ಮಜ್ಞೇಯಮಜಂ ನಿತ್ಯಂ ಅಜೇ ನಾಜಂ ವಿಬುಧ್ಯತೆ ಅಂತ ಅಂದ್ಬಿಟ್ಟು, ವಿಬುಧ್ಯತೆ ಅಂತ ಹೇಳಿ ಬ್ರಹ್ಮಜ್ಞೇಯಮಜಂ, ಈ ಒಂದು ಜ್ಞೇಯವಾಗಿರತಕ್ಕಂಥ ಬ್ರಹ್ಮ ಇದು ಹೇಗಿದೆ? ಇದು ಅಜಸ್ವರೂಪ. ಇದು ಇಂತಹ ಅಜಸ್ವರೂಪದಿಂದ ಅಜವನ್ನ ಹುಟ್ಟಿಲ್ಲ ಎನ್ನುವುದನ್ನು ತಿಳಿದುಕೊಳ್ತಾನೆ. ತಿಳಿದುಕೊಳ್ಳೋನು ಯಾವಾಗಲೂ ಅಜಸ್ವರೂಪನೇ. ಹಿಂದೆ ಅವನೇನು ಸಜ ಅಂತ ಆಗಿರಲಿಲ್ಲ, ಮುಂದೆ ಅಜ ಅಂತ ಆದ ಅಂತ ಇಲ್ಲ, ಯಾವಾಗಲೂ ಅಜಸ್ವರೂಪನೇ. ಇಂತಹ ಮೂರು ವಿಧವಾದ ಜ್ಞಾನವ ಅಂದರೆ ಏನಿಲ್ಲಿ? ಈ ಜ್ಞಾನದಿಂದ ಈ ಒಂದು ಸ್ಥಿತಿಯನ್ನು ತಲುಪಿದ ಮೇಲೆ, ಯಾವುದು? ತುರಿಯ ಸ್ಥಿತಿ, ಹೌದಾನೆ? ಜ್ಞಾನದಿಂದ ತುರಿಯ ಸ್ಥಿತಿಯನ್ನು ಪಡೆದ ಮೇಲೆ ಅದಕ್ಕೆ ಉದ್ಭವ ಅವಿಭವ ಅಂತಕ್ಕಂಥದ್ದು ಇಲ್ಲ, ಹೋಗುತ್ತೆ ಬರುತ್ತೆ ಅಂತಕ್ಕಂಥದ್ದಿಲ್ಲ. ಆದರೆ ಬೇರೆಯ ವಿಧಾನದಿಂದ ಸಮಾಧಿ ಇರ್ಬೋದು, ಯೋಗ ಇರ್ಬೋದು, ಇನ್ನು ಧ್ಯಾನ ಇರ್ಬೋದು, ಏನೋ ಇರ್ಬೋದು, ಅದರಿಂದ ಪಡ್ಕೊಳ್ಳೋದಕ್ಕೆ ಉದ್ಭವ ಅವಿಭವ ಉಂಟು ಅದು ಅಂತ ಹೇಳಿ ಈ ಜ್ಞಾನದ ಒಂದು ಹೆಚ್ಚುಗಾರಿಕೆಯನ್ನು ಹೇಳಿ, ಎಂಥ ಜ್ಞಾನ ಇದು? ಜ್ಞಾನೇಚ ತ್ರಿವಿಧೇ ಜ್ಞೇಯೇ. ತ್ರಿವಿಧೇ ಜ್ಞಾನ, ಮೂರು ವಿಧವಾದ ಜ್ಞಾನ, ಮೂರು ವಿಧವಾದ ಜ್ಞೇಯ. ಇವನ್ ತಿಳಿದವನಿಗೆ ಈ ಒಂದು ಇದು ಫಲವಾಗುತ್ತೆ ಅಂತ ಹೇಳಿದ್ರು. ಈ ಮೂರು ಕಾರಿಕೆಗಳು ಒಂದು ಈ ಅದ್ಭುತವಾದ ಒಂದು ಕಾರಿಕೆಗಳು. ಈ ಮೂರು ಕಾರಿಕೆಗಳು ಅತ್ಯಂತ ಒಂದು ಏನಾಗಿದೆ, ಪ್ರಿಯವಾದ ಕಾರಿಕೆಗಳು ಕೂಡ. ನೋಡಿ, ಒಂದ್ಸರಿ ಹೇಳ್ಕೊಂಡ್ಬಿಡೋಣ. ಸವಸ್ತು ಸೋಪಲಂಭಂಚ
ದ್ವಯಂ ಲೌಕಿಕಮಿಷ್ಯತೆ ಅವಸ್ತು ಸೋಬಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ಮತ್ತೆ ಇನ್ನೊಂದು ಅವಸ್ತ್ವನುಪಲಂಭಂಚ ಲೋಕೋತ್ತರಮಿತಿ ಸ್ಮೃತಂ ಜ್ಞಾನಂ ಜ್ಞೇಯಂಚ ವಿಜ್ಞೇಯಂ ಸದಾ ಬುದ್ಧೈ ಪ್ರಕೀರ್ತಿತಂ. ಮತ್ತೆ ಈ ಪ್ರಕೃತ ವಾಕ್ಯ ಜ್ಞಾನೇ ಚತುರ್ವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯ. ಮೂರು ಕಾರಿಕೆಗಳನ್ನು ನಾವು ಅನುಭವ ಪರ್ಯಂತವಾಗಿ ಅರ್ಥ ಮಾಡ್ಕೊಂಡು ಬಿಟ್ಟ ಅಂತಂದರೆ ಮುಗೀತು, ಇನ್ನೇನು ಬೇಕಾಗೇ ಇಲ್ಲ. ಇರಲಿ, ಇಲ್ಲಿಗೆ ಈ ಭಾಗ ಮುಗೀತು. ಈ ಮುಂದಿನ ಭಾಗ ಆಯಿತು. ಈ ಇಂತಹ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಉಪಾಯವಾಗಿ, ಸಾಧನವಾಗಿ ಏನನ್ನು ಹೇಳಿದ್ದಾರೋ ಅದು, ಅದರ ಗತಿ ಏನು, ಅದು ಏನಾಗಿದೆ ನಿಜವಾಗೂ ಅಂತಂದರೆ ಅದೂ ಕೂಡ ಪರಮಾರ್ಥ ಸತ್ಯವಲ್ಲ. ಅಂದ್ರೇನು? ಉಪಾಯವೂ ಕೂಡ ಪರಮಾರ್ಥ ಸತ್ಯವಲ್ಲ. ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಉಪಾಯ ಇದೆಯಲ್ಲ, ಬೇಕಾದಷ್ಟು ಉಪಾಯದ ಸಾಧನಗಳನ್ನು ಹೇಳಿದ್ದಾರೆ. ಅವೆಲ್ಲವೂ ಕೂಡ, ಯಾವುದೂ ಕೂಡ ಅದು ಪರಮಾರ್ಥವಲ್ಲ, ಮತ್ತು ಅದು ನಿತ್ಯ ಅಂತೂ ಅಲ್ಲ. ಮತ್ತೇನು? ಅದರ ಹಣೆ ಬರಹವೂ ಕೂಡ ಎಲ್ಲ ಅನಾತ್ಮ ವಸ್ತುವಿನಂತೆ ಅವು ಕೂಡ ಅಷ್ಟೆ. ಅಂದರೆ ಅದಕ್ಕೋಸ್ಕರನೇ ಈ ಒಂದು ಜ್ಞಾನವನ್ನು ಭಗವದ್ಗೀತೆಯಲ್ಲಿ ಏನಂತ ಕರೆದಿದ್ದಾನೆ ಭಗವಂತ? ಜ್ಞಾನಂತೂ ಅಂತ್ಯಂ ಪ್ರಮಾಣಂ ಅಷ್ಟೆ. ಅಂತ್ಯಂ ಪ್ರಮಾಣಂ ಅಂದರೆ ಏನು? ಈ ಜ್ಞಾನವಾಯಿತು ಅಂತಂದರೆ ಇದನ್ನ ಪ್ರಮಾಣೀಕರಿಸುವುದಕ್ಕೆ, ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಏನೇನು ಮಾಡಿದ್ವಿ ಸಾಧನಗಳು ನೋಡಿ, ಅವೆಲ್ಲವೂ ಕೂಡ ತಮ್ಮ ಪ್ರಮಾಣತ್ವವನ್ನು ಕಳೆದುಕೊಂಡು ಬಿಡುತ್ತದೆ. ಮುಗಿದೈತಿ, ಯಾವುದಕ್ಕೂ ಪ್ರಮಾಣ ಯಾವುದೂ ಇಲ್ಲ, ಎಲ್ಲವೂ ಕೂಡ ಅಪರಮಾರ್ಥ ಅಂತ ಹೇಳಿ ಇದು ಜ್ಞಾನಕ್ಕೇನು ಅಂತ್ಯಂ ಪ್ರಮಾಣ. ಇದು ಜ್ಞಾನ ಆಯಿತು, ಮುಗೀತು. ಬೇರೆ ಎಲ್ಲ ಪ್ರಮಾಣ ಸಾಧನಗಳು ಕೂಡ ಅಷ್ಟೇ, ಅವು ಕೂಡ ಮುಗಿದೋಯ್ತು, ಅದು ಅನಾತ್ಮನೆ, ಅದು ಪರಮಾರ್ಥ ಅಂತಕ್ಕಂಥದ್ದು ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಅದು 90ನೇ ಕಾರಿಕೆ. ಇದನ್ನು ಈ ಒಂದು ಮುಂದಿನ ಭಾಗದಲ್ಲಿ ನೋಡೋಣ. ಬರೀ ಇದನ್ನು ಮಾತ್ರ ನೋಡೋಣ, ಒಂದು ಕಾರಿಕೆಯನ್ನು ಮಾತ್ರ 2 ಸರಿ ಪಾರಾಯಣ ಮಾಡಿ ನೋಡೋಣ. ಇದು ಎಷ್ಟನೇದು? ಇದು 90ತಮೀ ಕಾರಿಕಾ. 90ತಮೀ ಕಾರಿಕಾ. 90 ಇದು 90, 90ತಮೀ 90ನೆಯ ಸಂಖ್ಯೆಯ ಕಾರಿಕಾ. ಹೇಯಜ್ಞೇಯಾಪ್ಯಪಾಕ್ಯಾನಿ ವಿಜ್ಞೇಯಾನ್ಯಗ್ರಯಾಣತಃ ತೇಷಾಮನ್ಯತ್ರ ವಿಜ್ಞೇಯಾತ್ ಉಪಲಂಭಾಸ್ತ್ರಿಷು ಸ್ಮೃತಃ. ಓಂ ಹೇಯಜ್ಞೇಯಾಪ್ಯಪಾಕ್ಯಾನಿ ವಿಜ್ಞೇಯಾನ್ಯಗ್ರಯಾಣತಃ ತೇಷಾಮನ್ಯತ್ರ ವಿಜ್ಞೇಯಾತ್ ಉಪಲಂಭಾಸ್ತ್ರಿಷು ಸ್ಮೃತಃ ಅಂತಕ್ಕಂಥದ್ದು. ಇದಕ್ಕೆ ಪದ ವಿಭಾಗ ಕ್ರಮ ಏನಾಗುತ್ತೆ? ಈ ಪದ ವಿಭಾಗ ಕ್ರಮ ನೋಡಿ, ಇದು ಒಂದೇ ಪದ. ಇದು ಯಾವುದು? ಹೇಯಜ್ಞೇಯಾಪ್ಯಪಾಕ್ಯಾನಿ ಒಂದೇ ಪದ ಇದು. ಆದರೂ ಕೂಡ ಇದರಲ್ಲಿ 4 ಪದಗಳು ಸೇರಿಕೊಂಡಿವೆ. 4 ಪದಗಳು ಯಾವುದು ಅಂತಂದರೆ ಹೇಯ, ಜ್ಞೇಯ, ಆಪ್ಯ ಮತ್ತು ಪಾಕ್ಯ ಅಂತಕ್ಕಂಥದ್ದು. ಹೇಯಶ್ಚ ಜ್ಞೇಯಶ್ಚ ಆಪ್ಯಶ್ಚ ಪಾಕ್ಯಶ್ಚ ಹೇಯಜ್ಞೇಯಾಪ್ಯಪಾಕ್ಯಾನಿ. ಹೇಗೆ? ರಾಮಶ್ಚ ಲಕ್ಷ್ಮಣಶ್ಚ ಭರತಶ್ಚ ಶತ್ರುಘ್ನಶ್ಚ ರಾಮಲಕ್ಷ್ಮಣ ಭರತ ಶತ್ರುಘ್ನಾ. ಹಾಗೆ ಇದು ಅದನ್ನು ಪುಲ್ಲಿಂಗ, ಇದು ನಪುಂಸಕಲಿಂಗ ಅಷ್ಟೆ. ಹೇಯಶ್ಚ ಜ್ಞೇಯಶ್ಚ ಆಪ್ಯಶ್ಚ ಪಾಕ್ಯಶ್ಚ ಹೇಯಜ್ಞೇಯಾಪ್ಯಪಾಕ್ಯಾನಿ ಒಂದೇ ಪದ. ಆಮೇಲೆ ವಿಜ್ಞೇಯಾನಿ ಅಗ್ರಯಾಣತಃ ತೇಷಾಂ ಅನ್ಯತ್ರ ವಿಜ್ಞೇಯಾತ್ ಉಪಲಂಭಾಃ ತ್ರಿಷು ಸ್ಮೃತಃ ಅಂತಕ್ಕಂಥದ್ದು ಪದ ವಿಭಾಗ ಕ್ರಮ.
ಇದರ ಒಂದು ಅನ್ವಯ ಕ್ರಮವನ್ನು ನೋಡಿಬಿಡೋಣ. ಅನ್ವಯ ಕ್ರಮ ಹೇಗಾಗುತ್ತೆ ನೋಡಿ. ಹೇಯ ಜ್ಞಾಯ ಹೇಯ ಜ್ಞೇಯಾಪ್ಯಪಾಕ್ಯಾನಿ, ಹೇಯ ಜ್ಞೇಯ ಆಪ್ಯ ಪಾಕ್ಯ, ಇವು ಯಾವುದು ಇದು ಯಾವುದು ಚತ್ವಾರಿ ಬೇಕಾ ಸೇರಿಸ್ಕೊ. ಚತ್ವಾರಿ ಅಗ್ರಯಾಣತಃ ವಿಜ್ಞೇಯಾನಿ. ಅಗ್ರಯಾಣತಃ ಅಂದ್ರೆ ಏನು? ಅಗ್ರಯಾಣತಃ ಅಂದರೆ ಮೊದಲಿಗೆ, ಪ್ರಾಥಮ್ಯೇನ ಇತ್ಯರ್ಥ, ಪ್ರಥಮತಃ ಇತ್ಯರ್ಥ. ಅಗ್ರಯಾಣತಃ ಇತ್ಯುಕ್ತೆ ಪ್ರಥಮತಃ ಇತ್ಯರ್ಥ. ಏನೋ ಏತಾನಿ ಚತ್ವಾರಿ ಹೇಯಜ್ಞೇಯಾಪ್ಯಪಾಕ್ಯಾನಿ ಪ್ರಥಮತಃ ವಿಜ್ಞೇಯಾನಿ ತೇಷಾಂ ವಿಜ್ಞೇಯಾತ್ ಅನ್ಯತ್ರ ತ್ರಿಷು ಉಪಲಂಭಾಃ ಸ್ಮೃತಃ. ಇದು 4 ಆಯ್ತಲ್ಲ. ಈ 4ರಲ್ಲಿ ಹೇಯ ಜ್ಞೇಯ ಆಪ್ಯ ಪಾಕ್ಯ. ಜ್ಞೇಯ ಅಂತಂದ್ರೆ ಏನು? ಅದೇ ವಿಜ್ಞೇಯ. ಇಲ್ಲಿ ತೇಷ ವಿಜ್ಞೇಯಾದ ಅನ್ಯತ್ರ ಅಂದರೆ ವಿಜ್ಞೇಯ ಒಂದನ್ನು ಹೊರತುಪಡಿಸಿ ಎಷ್ಟಾಯಿತು? ಇನ್ನು 3 ಆಯಿತು. ಯಾವುದಾಯಿತು? ಹೇಯ ಜ್ಞೇಯನ ಹೊರತುಪಡಿಸ್ಕೋಣ. ಹೇಯ ಅಂದರೆ ಆಪ್ಯ ಪಾಕ್ಯ, ಹೇಯ ಆಪ್ಯ ಪಾಕ್ಯ, ಇವು 3. ತ್ರಿಷು ಹೇಯ ಆಪ್ಯ ಪಾಕ್ಯೇಷು ಏನಾಗಿದೆ? ಉಪಲಂಭಾ ಸ್ಮೃತಃ. ಇವುಗಳು ಏನಾಗಿದೆ? ನಮಗೆ ಗೊತ್ತಾಗ್ತಾ ಇದೆ, ಅರಿವಾಗ್ತಾ ಇದೆ. ಇವುಗಳು ಈ ಅರಿವಾಗ್ತಾ ಇದೆಯಲ್ಲ, ಅದು ಏನು, ಹೇಗೆ ಅರಿವಾಗ್ತಾ ಇದ್ರೆ ಇದು ಅವಿದ್ಯಾಕಲ್ಪಿತವಾಗಿದೆ. ಈ ಹೇಯ ಜ್ಞೇಯ, ಹೇಯ ಜ್ಞೇಯ ಬಿಟ್ಬಿಡಿ, ಹೇಯ ಆಪ್ಯ ಪಾಕ್ಯ, ಈ 3 ಇದೆಯಲ್ಲ, ಇವು 3 ಏನಾಗಿದೆ? ಇದು ಕೂಡ ಸಾಧನ. ಯಾವುದಕ್ಕೆ? ಈ ಒಂದು ಹಿಂದೆ ಹೇಳ್ತಲ್ಲ, ಆ ಜ್ಞಾನೇಚ ತ್ರಿವಿಧೆ ಜ್ಞೇಯ ಅಂತ ಇದೆಯಲ್ಲ, ಅದರಿಂದ ಬರ್ತಕ್ಕಂಥ ಫಲ ಇದೆಯಲ್ಲ, ಅದಕ್ಕೆ ಇದು ಸಾಧನ. ಹೇಯ ಜ್ಞೇಯ ಹೇಯ ಆಪ್ಯ ಪಾಕ್ಯ. ಜ್ಞೇಯ ಬಿಟ್ಬಿಡೋಣ, ಹೇಯ ಆಪ್ಯ ಪಾಕ್ಯ, ಇವುಗಳು ಸಾಧನವಾಗಿದೆ. ಈ ಸಾಧನದ ಹಣೆ ಬರಹ ಏನು ಅಂದರೆ ಇದು ಕೇವಲ ಈ ಅರಿವು ಉಪಲಂಭ, ಅದರಿವು ಆಗ್ತಾ ಇದೆಯಲ್ಲ, ಆಗ್ತಾ ಇದ್ರೂ ಕೂಡ ಈ ಅರಿವಿನಿಂದಲೇ ನಮಗೆ ಜ್ಞಾನ ಆಗಬೇಕದು ಸಾಧನ ಇದು. ಆದರೂ ಇದೇನಾಗಿದೆ? ಅವಿದ್ಯಾಕಲ್ಪಿತವಾಗಿದೆ. ಇದು ಅವಿದ್ಯಾಕಲ್ಪಿತ ಅಂತ ಅನ್ನೋದು ಮುಖ್ಯವಾದ ಒಂದು ಭಾಗ. ಸಾಧನವೂ ಇಲ್ಲ, ಸಾಧನವೆಲ್ಲವೂ ಕೂಡ ಅವಿದ್ಯಾಕಲ್ಪಿತ. ಯಾಕೆ? ಜ್ಞಾನವಾಯಿತು ಅಂದರೆ ಎಲ್ಲಿ ಯಾವ ಸಾಧನ ರೀ? ಇದೇನು ಸಾಧನ ಸಾಧ್ಯವಾಯಿತು? ಇಲ್ಲ, ಯಾವತ್ತಿಗೂ ಕೂಡ ಇದು ಸಾಧ್ಯವೇ ಇಲ್ಲ. ಯಾಕೆ? 3 ಕಾಲದಲ್ಲಿಯೂ ಕೂಡ ಇದು ಸಾಧಿತವಾಗಿಯೇ ಇದೆ. ಸಾಧ್ಯವಾಗಬೇಕಾದ್ದು ಇಲ್ಲವೇ ಇಲ್ಲ. ಯಾವತ್ತಿಗೂ ಕೂಡ ಸಾಧಿತ ಅಂತಂದ್ರೆ ಒಂದೇ, ಸಿದ್ಧವಾಗಿಯೇ ಇದೆ. 3 ಕಾಲದಲ್ಲೂ ಕೂಡ ಸಿದ್ಧ ವಸ್ತು ಇದು. ಇದನ್ನೇನು ಸಾಧ್ಯ ಮಾಡಿಕೊಳ್ಬೇಕಾದ್ದಿಲ್ಲ. ಹಾಗಾಗಿ ಈ ಸಾಧನಗಳು ಕೂಡ ಯಾಕೆ ಅಲ್ಲಿವರೆಗೆ ಹೇಳಿದ್ದಾರಷ್ಟೆ, ಅವಿದ್ಯಾಕಲ್ಪಿತವಾಗಿದೆ ಅಷ್ಟೆ. ಅದನ್ನು ಹೇಳ್ತಾ ಇದ್ದಾರೆ ಮುಂದಿನ ಕಾರಿಕೆಯಲ್ಲಿ, ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.